ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ. ಹಳೆ ಒಡಂಬಡಿಕೆಯಿಂದ ಜ್ಞಾನೋಕ್ತಿ ಪುಸ್ತಕದಿಂದ ವಾಚನ. 12ನೇ ಅಧ್ಯಾಯ. ಶಿಸ್ತನ್ನು ಹಾರೈಸುವವನು ಶಿಕ್ಷಣ ಪ್ರಿಯನು, ತಿದ್ದುವಿಕೆಯನ್ನು ಹಗೆ ಮಾಡುವವನು ಪಶುಪ್ರಾಯನು. ಒಂದೊಂದೇ ಜ್ಞಾನೋಕ್ತಿಗಳನ್ನು ನಾವು ಧ್ಯಾನ ಮಾಡೋಣ ಪ್ರಿಯರೇ. ಆಳವಾದ ಅರ್ಥ ಈ ಜ್ಞಾನೋಕ್ತಿಗಳಲ್ಲಿವೆ. ಈ ಜ್ಞಾನೋಕ್ತಿ ನಮಗೇನು ಹೇಳ್ತದೆ ಅಂತ ಹೇಳಿದರೆ, ಶಿಸ್ತನ್ನು ಹಾರೈಸುವವನು, ಶಿಕ್ಷಣ ಪ್ರಿಯನು. ಶಿಕ್ಷಣ ಮನುಷ್ಯನ ಜೀವನವನ್ನು ರೂಪಿಸುವಲ್ಲಿ ಮಹತ್ತರವಾದ ಪಾತ್ರ ಅದಕ್ಕಿದೆ. ಶಿಕ್ಷಣ ಪಡೆಯದಂಥ ವ್ಯಕ್ತಿಗಳು ಉನ್ನತ ವ್ಯಕ್ತಿಗಳು ಆಗುವುದಿಲ್ಲ ಎಂಬುದಲ್ಲ. ಖಂಡಿತವಾಗಿಯೂ ಶಿಕ್ಷಣ ಇಲ್ಲದವರು ಕೂಡ ಗುಣವಂತ ವ್ಯಕ್ತಿಗಳು ಇದ್ದಾರೆ, ಸಾಧನೆಗಳನ್ನು ಮಾಡಿದವರು ಕೂಡ ಇದ್ದಾರೆ. ಕೆಲವೊಂದು ಬಾರಿ ನಮಗೆ ಹೀಗೆ ನೋಡಲಿಕ್ಕೆ ಸಿಗುವುದುಂಟು, ಶಿಕ್ಷಣ ಇಲ್ಲದಂಥ ವ್ಯಕ್ತಿಗಳು ಇತರ ಹಲವಾರು ಮಂದಿಗೆ ಶಿಕ್ಷಣವನ್ನು ನೀಡುವಂತಹ ಒಂದು ದಾನವನ್ನು, ಪುಣ್ಯದ ಕೆಲಸವನ್ನು ಅವರು ಮಾಡುತ್ತಾರೆ. ಹಾಗಂತ ಹೇಳಿದರೆ, ಶಿಕ್ಷಣ ಇಲ್ಲದಂಥ ವ್ಯಕ್ತಿಗಳು ಈ ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡಿದ್ದಾರೆ ಮತ್ತು ಇತರರಿಗೆ ಅದನ್ನು ನೀಡಲು ಮುಂದಾಗುತ್ತಾರೆ. ಅದನ್ನು ನಾವು ನೋಡ್ತೇವೆ. ಹಾಗಾದರೆ ಈ ಶಿಕ್ಷಣದ ಮಹತ್ವ ಏನು? ಅದು ಮನುಷ್ಯನಿಗೆ ಏನು ಮಾಡ್ತದೆ? ನಾವು ನೋಡ್ತೇವೆ, ನಮ್ಮ ಮನೆಯಲ್ಲಿ ಕೆಲವು ಪ್ರಾಣಿಗಳು ಇರ್ತವೆ. ನಮ್ಮ ಮನೆಯಲ್ಲಿರುವಂತಹ ಪ್ರಾಣಿಗೆ ಅಂತ ಹೇಳಿದರೆ ನಾಯಿ ಇರ್ಬೋದು, ಅಥವಾ ರಸ್ತೆ ಬೀದಿಯಲ್ಲಿರುವಂಥ ನಾಯಿ, ಇದಕ್ಕೆ ವ್ಯತ್ಯಾಸ ಏನು? ಮತ್ತು ಕೆಲವು ನಾಯಿಗಳು, ಶ್ವಾನಗಳು ಈ ಪೊಲೀಸ್ ಇಲಾಖೆಯಲ್ಲಿ ಇರ್ತವೆ. ಇವುಗಳಿಗೆ ಏನು ವ್ಯತ್ಯಾಸ? ಹಾದಿ ಬೀದಿಯಲ್ಲಿರುವಂಥ ನಾಯಿಗಳು, ಆ ನಾಯಿಗಳಿಗೆ ಯಾವುದೋ ಒಂದು ಯಜಮಾನ ಇಲ್ಲ. ಅಲ್ಲಿ ಇಲ್ಲಿ ಬಿದ್ದಂಥ ಈ ತಿಂಡಿ ತಿನಿಸುಗಳನ್ನು ತಿನ್ನುತ್ತವೆ ಮತ್ತು ಅವುಗಳಷ್ಟಾಗಿ ಇರುತ್ತವೆ. ಕೆಲವೊಂದು ಬಾರಿ ನಾವು ನೋಡ್ತೇವೆ, ಮನುಷ್ಯನ ಮೇಲೆ ಹಾನಿ ಮಾಡುವುದು ಕೂಡ ಉಂಟು ಅವುಗಳು. ಮನೆಯಲ್ಲಿರುವಂಥ ಈ ಪ್ರಾಣಿಗಳು, ಶ್ವಾನಗಳು, ನಾಯಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ಅದು ತನ್ನ ಒಲವನ್ನು ತನ್ನ ಯಜಮಾನ ಯಾರು ಅವುಗಳಿಗೆ ತಿಂಡಿ ಕೊಡ್ತವೆ ಅವರ ಮೇಲೆ ಇರ್ತದೆ. ತನ್ನ ಪ್ರೀತಿಯನ್ನು ಯಜಮಾನನ ಹತ್ರ ತೋರಿಸ್ತವೆ. ಮತ್ತೆ ಕೆಲವು ನಾಯಿಗಳು ಇರ್ತವೆ, ಅವುಗಳಿಗೆ ಪೊಲೀಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತರಬೇತಿಯನ್ನು ನೀಡ್ತಾರೆ. ನೋಡಲಿಕ್ಕೆ ಅವು ಸುಮ್ಮನೆ ಇರ್ತವೆ, ಗಲಾಟೆ ಮಾಡುವುದಿಲ್ಲ. ನಮ್ಮ ಮನೆಯಲ್ಲಿರುವಂಥ ನಾಯಿ ಅಥವಾ ರಸ್ತೆಯಲ್ಲಿರುವಂಥ ನಾಯಿ ಹಾಗೆ ಅವುಗಳು ಗಲಾಟೆ ಮಾಡುವುದಿಲ್ಲ. ಆದರೆ ಅವರಿಗೆ ಆ ನಾಯಿಗಳಿಗೆ ಶಿಕ್ಷಣ ನೀಡಿದ್ದಾರೆ. ಆದ್ದರಿಂದ ಅವು ಏನು ಮಾಡ್ತಾವೆ ಅಂತ ಹೇಳಿದರೆ, ಈ ಕಲಿಸಿದಂಥ ಯಜಮಾನ ಏನು ಹೇಳ್ತಾನೆ, ಸನ್ನೆ ಕೊಡ್ತಾನೆ, ಅದೇ ಪ್ರಕಾರ ಅವು ನಡೀತವೆ. ಸುಮ್ಮನಿರು ಅಂತ ಹೇಳಿದರೆ ಸುಮ್ಮನಿರ್ತದೆ. ಹಾಗಾದರೆ ಏನಾದರೂ ಹುಡುಕಿಕೊಂಡು ಹೋಗು ಅಥವಾ ಹಿಂಬಾಲಿಸು ಅಂತ ಹೇಳಿದರೆ ಹಾಗೆ ಮಾಡ್ತವೆ. ಹಾರು ಅಂತಾರೆ, ಹಾರ್ತವೆ. ಇದು ಶಿಕ್ಷಣದ ಮಹತ್ವ. ಶಿಕ್ಷಣದ ಮಹತ್ವ
ಅದಕ್ಕೇನು ಬೇಕು? ನಮಗೆ ದೇವರು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ. ದೇವರು ಕೊಟ್ಟಂಥ ಈ ಬುದ್ಧಿಶಕ್ತಿ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಬುದ್ಧಿಶಕ್ತಿ ಒಂದು ರೀತಿಯಲ್ಲಿ ಅದನ್ನು ನೆಟ್ಟಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ನಮಗೆ ಯಾವ ರೀತಿ ಅದನ್ನು ಬಳಸ್ಬೋದು ಆ ರೀತಿಯಲ್ಲಿ ನಾವು ಈ ಶಿಕ್ಷಣದಿಂದ ನಮ್ಮ ಬುದ್ಧಿಶಕ್ತಿಯನ್ನು ನಾವು ಸರಿ ಮಾಡಲಿಕ್ಕೆ ಅಥವಾ ತರಬೇತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯನಲ್ಲಿ ಹಲವು ಪ್ರತಿಭೆಗಳಿವೆ. ಕೆಲವರಿಗೆ ಈ ಶಾಲೆಯಲ್ಲಿ ತರಗತಿಗಳಲ್ಲಿ ಕುಳಿತುಕೊಂಡು ಅಧಿಕ ಅಂಕವನ್ನು ಪಡೆಯುವಂಥ ಬುದ್ಧಿಶಕ್ತಿ ಉಂಟು. ಇನ್ನು ಕೆಲವರಿಗೆ ಬೇರೆ ರೀತಿಯ ಬುದ್ಧಿಶಕ್ತಿ ಉಂಟು ಅಥವಾ ಈ ಪ್ರತಿಭೆಗಳಿವೆ. ಕೆಲವರು ಉತ್ತಮ ರೀತಿಯಲ್ಲಿ ಸಂಗೀತವನ್ನು ಮಾಡ್ತಾರೆ, ಇನ್ನು ಕೆಲವರು ಆಟೋಟ ಸ್ಪರ್ಧೆಗಳಲ್ಲಿದ್ದಾರೆ, ಮತ್ತು ಕೆಲವರು ನಟನೆ ಮಾಡುವುದರಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭೆಗಳಿವೆ ಮನುಷ್ಯನಿಗೆ ದೇವರು ಕೊಟ್ಟದ್ದು. ಆದರೆ ಯಾವುದೇ ಪ್ರತಿಭೆಗಳು ಕೂಡ ಅವು ಯಾವ ರೀತಿಯಲ್ಲಿ ತರಬೇತಿಯನ್ನು ನೀಡಲಾಗಿದೆ ಆ ಮಟ್ಟಕ್ಕೆ ಅವು ಏನು ಮಾಡ್ತವೆ ಅಂತ ಹೇಳಿದ್ರೆ ಬೆಳಕಿಗೆ ಬರ್ತವೆ. ಇರಬಹುದು ಜ್ಞಾನಶಕ್ತಿ, ಇರಬಹುದು ನಟನೆ ಮಾಡುವಂಥದ್ದು, ಹಾಸ್ಯ ಮಾಡುವಂಥದ್ದು, ಅಥವಾ ಸಂಗೀತ ಮಾಡುವಂಥದ್ದು, ಗಾನ ಮಾಡುವಂಥದ್ದು, ಯಾವುದು ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ತನಗೆ ಕೊಟ್ಟಂಥ ಶಕ್ತಿಯನ್ನು ಜನರು ಉಪಯೋಗ ಮಾಡಿ ತನ್ನ ಒಳಿತಿಗೆ ಖಂಡಿತವಾಗಿಯೂ ಆದಾಯ ಬರ್ತದೆ. ಅದರ ಜೊತೆಗೆ ಸಮಾಜದಲ್ಲಿನ ಇತರ ಜನರಿಗೆ ಕೂಡ ಅವರು ನೆರವಾಗ್ತಾರೆ ಅಥವಾ ಅವರ ದೇಣಿಗೆಯನ್ನು ಕೊಡುಗೆಯನ್ನು ಅವರು ಕೊಡುತ್ತಾರೆ. ಆದರೆ ಯಾರು ಈ ಶಿಕ್ಷಣದಿಂದ ದೂರ ಇರ್ತಾರೆ ಅವರ ಮನಸ್ಸು ಏನಾಗ್ತದೆ ಅಂತ ಹೇಳಿದ್ರೆ ಚಂಚಲ ಆಗ್ತದೆ. ಅವರ ಆ ಬುದ್ಧಿಶಕ್ತಿ ಒಂದೇ ದಿಟ್ಟಿನಲ್ಲಿ ಬೆಳೆಯುವುದಿಲ್ಲ, ಅದು ಚಂಚಲ ಆಗ್ತದೆ. ಒಂದು ಸಲ ಈ ಒಂದು ಕೆಲಸ, ಮತ್ತೊಂದು ಸಲ ಇನ್ನೊಂದು ಕೆಲಸ, ಇನ್ನೊಂದು ಸಲ ಇನ್ನೊಂದು ಕೆಲಸ. ಜೀವನದಲ್ಲಿ ಗುರಿ ಎಂಬುದು ಇರುವುದಿಲ್ಲ. ಆ ಗುರಿಗೆ ತಕ್ಕವಾಗಿ ಅವರ ಜ್ಞಾನ ಬೆಳೆದಿರುವುದಿಲ್ಲ. ಅದಕ್ಕಾಗಿ ಏನಾಗ್ತದೆ ಅಂತ ಹೇಳಿದರೆ ನಾವು ನೋಡ್ತೇವೆ, ಈ ಶಿಸ್ತನ್ನು ಹಾರೈಸುವವನು ಶಿಕ್ಷಣ ಪ್ರಿಯನು. ಶಿಸ್ತು ಬೇಕು, ಶಿಕ್ಷಣ ಪಡೆಯಬೇಕಿದ್ರೆ ಶಿಸ್ತು ಬೇಕು. ಇಲ್ಲದಿದ್ದರೆ ಮಿದುಳು ನಮ್ಮದು ಬುದ್ಧಿಶಕ್ತಿ ಒಂದೇ ಸವನೆ ಅಥವಾ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ತಕ್ಷಣ ಅದು ಬದಲಾದರೆ ಜಾಸ್ತಿ ನಮ್ಮ ಮಿದುಳು ಗ್ರಹಿಸಿಕೊಳ್ಳುವುದಿಲ್ಲ. ಶಿಕ್ಷಣ ತುಂಬ ಅಗತ್ಯ. ಅದಕ್ಕಾಗಿ ಶಿಕ್ಷಣ ಪಡೆಯುವುದು ಅಂತ ಹೇಳಿದರೆ ಅದರ ಹಿಂದೆ ಶಿಸ್ತು ಇರಲೇಬೇಕು. ಒಂದು ಗುಂಪಿನಲ್ಲಿ ಒಂದು ವೇಳೆ 10 ಜನರಿದ್ದಾರೆ ಅಂತ ಯೋಚನೆ ಮಾಡೋಣ. ಎಲ್ಲರೂ ಕೂಡ ತಮಗೆ ಬೇಕಾದಂತೆ ಮಾಡಿದರೆ ಅಲ್ಲಿ ಕಲಿಸಿಕೊಡುವವರಿಗೆ ಕಲಿಸಿಕೊಡ್ಲಿಕ್ಕಾಗುವುದಿಲ್ಲ, ಅಥವಾ ಉಳಿದ 9 ಮಂದಿಗೆ ಅಲ್ಲಿ ಕುಳಿತುಕೊಂಡು ಕಲೀಲಿಕ್ಕೆ ಆಗುವುದಿಲ್ಲ. ಏನು ಬೇಕಂತ ಹೇಳಿದ್ರೆ ಶಿಸ್ತು ಬೇಕು. ನಮ್ಮ ಮಿದುಳಿಗೆ ಶಿಸ್ತು ಬೇಕು, ನಮ್ಮ ಬುದ್ಧಿಶಕ್ತಿಗೆ ಶಿಸ್ತು ಬೇಕು. ಯಾವ ರೀತಿಯಲ್ಲಿ ನಾವು ನಮ್ಮ ಬುದ್ಧಿಶಕ್ತಿಗೆ ಮಿದುಳಿಗೆ ಶಿಸ್ತನ್ನು ಕೊಡ್ತೇವೆ ಆ ರೀತಿಯಲ್ಲಿ ನಾವು ಶಿಕ್ಷಿತರಾಗುತ್ತೇವೆ. ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಆದರೆ ಅದು ಎಲ್ಲರಿಗೆ ಆಗುವುದಿಲ್ಲ. ಅದು ಕೆಲವರು ಚಂಚಲ ಮನಸ್ಸಿನವರು, ಅವರು ಎಲೆ ಮೇಲಿನ ನೀರಿನ ಹಾಗೆ ಆ ಕಡೆ ಈ ಕಡೆ ಅವು ತೇಲ್ತಾ ಇರ್ತವೆ. ಅದಕ್ಕಾಗಿ ಅಂಥ ಜನರು ಜೀವನದಲ್ಲಿ ತುಂಬ ಗಳಿಸಲಿಕ್ಕೆ ಅಥವಾ ಪಡೆಯಲಿಕ್ಕೆ ಅಥವಾ ಅವರು ಶಿಕ್ಷಿತರಾಗಲಿಕ್ಕೆ ಕಷ್ಟ ಆಗುವುದೇ ಇಲ್ಲ ಎಂಬುದಲ್ಲ, ಆದರೆ ಅದು ಕಷ್ಟ. ಅದಕ್ಕಾಗಿ ಈ ಏನು ಶಿಕ್ಷಣ ಜನರು ಸುಶಿಕ್ತರಾಗಿಬೇಕಿದ್ರೆ ಶಿಸ್ತು ತುಂಬ ಮುಖ್ಯ. ನೋಡಿ, ಈ ಸೈನ್ಯದಲ್ಲಿರ್ತಾರೆ ಸೈನಿಕರು, ನಾವೇನು ಅವರು ಈ ಸ್ವಾತಂತ್ರ್ಯ ದಿವಸ ಅಥವಾ ಇನ್ಯಾವುದೇ ಗಣರಾಜ್ಯೋತ್ಸವ ದಿವಸ ಅವರ ಶಿಸ್ತನ್ನು ನೋಡಿ ನಾವು ತುಂಬ ಮೆಚ್ಚುತ್ತೇವೆ. ಆದರೆ ಅದರ ಹಿಂದೆ ಅವರು ಪಡುವಂಥ ಶ್ರಮ ಅಷ್ಟುಂಟು. ಅದು ಒಂದು ದಿವಸ ಆಗುವಂಥ ಕೆಲಸ ಅಲ್ಲ, ಅದರ ಹಿಂದೆ ತುಂಬ ಅಭ್ಯಾಸ ಉಂಟು, ಶಿಸ್ತಿನ ಜೀವನ ಉಂಟು. ಒಂದು ಸಲ ಆ ಶಿಸ್ತಿನ ಜೀವನ ಮನುಷ್ಯನ ಒಳಗೆ ಹೊಕ್ಕರೆ ಸಾಕು, ಅಥವಾ ಮನುಷ್ಯನು ಅದನ್ನು ಪಡೆದುಕೊಂಡರೆ ಸಾಕು,
ಕೊನೆಯ ತನಕ ಆ ಶಿಸ್ತು ಇದ್ದೇ ಇರ್ತದೆ. ಇಷ್ಟು ಗಂಟೆಗೆ ಹೇಳ್ಬೇಕಂತ ಹೇಳಿದ್ರೆ ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರ್ಬೋದು ಅಥವಾ ಕನ್ಯಾಕುಮಾರಿಯಲ್ಲಿ ಇರ್ಬೋದು ಅಥವಾ ಇನ್ನೆಲ್ಲಿ ಇರ್ಬೋದು, ಅವರು ಅಷ್ಟು ಗಂಟೆಗೆ ಎದ್ದೇ ಹೇಳ್ತಾರೆ ಮತ್ತು ಅವರ ಕೆಲಸವನ್ನು ಮಾಡ್ತಾರೆ. ತಮ್ಮ ಬಟ್ಟೆ ಬರಗಳನ್ನು ಒಳ್ಳೆ ರೀತಿಯಲ್ಲಿ ಇಡ್ತಾರೆ. ತಮ್ಮ ವಸ್ತುಗಳನ್ನು ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಇಡಲಿಕ್ಕೆ ಅವರು ಇಷ್ಟಪಡುವುದಿಲ್ಲ. ಏನಾದರೂ ಇದ್ದರೆ ಶುಚಿ ಮಾಡಿ ಎಲ್ಲರೂ ಮೆಚ್ಚುವಂಥ ರೀತಿಯಲ್ಲಿ ಅವುಗಳನ್ನು ಅವರು ಮಾಡ್ತಾರೆ. ಇದು ಶಿಸ್ತಿನ ಪ್ರಯೋಜನ ಪ್ರಿಯರೇ. ಅದೇ ಶಿಸ್ತಿನ ಒಂದು ಪ್ರಯೋಜನ ನಮ್ಮ ವ್ಯಕ್ತಿತ್ವದಲ್ಲಿ ಕಾಣಬೇಕಿದ್ರೆ, ನಮ್ಮ ಶಿಕ್ಷಣದಲ್ಲಿ ಕಾಣಬೇಕಿದ್ರೆ ಆ ಶಿಸ್ತು ಇದ್ದರೆ ಎಷ್ಟು ಚೆನ್ನ. ಅದು ಇಲ್ಲದಿದ್ದರೆ ಜೀವನ ಎಷ್ಟು ಒಂದು ಕೆಟ್ಟದಾಗಿರ್ತದೆ ಅಂತ ನಾವು ಅಂದುಕೊಳ್ಬಹುದು. ಅದಕ್ಕಾಗಿ ಈ ಶಿಕ್ಷಣವನ್ನು ಪಡೆಯುವವರು, ಶಿಸ್ತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾರಾದರೂ ಅವರಿಗೆ ತಿದ್ದುಪಡಿ ಮಾಡಿದರೆ ಅವರದನ್ನು ಸ್ವೀಕಾರ ಮಾಡ್ತಾರೆ. ಯಾಕಂತ ಹೇಳಿದರೆ ಈ ತಿದ್ದುಪಡಿಯನ್ನು ಸ್ವೀಕಾರ ಮಾಡುವುದರಿಂದ ಅದನ್ನು ಕೊಟ್ಟವರಿಗೆ ಲಾಭ ಆಗುವುದಿಲ್ಲ, ಬದಲಾಗಿ ಅದನ್ನು ಸ್ವೀಕಾರ ಮಾಡಿದವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಇಂಪ್ರೂವ್ ಆಗ್ತಾರೆ, ಅವರು ಅಭಿವೃದ್ಧಿಗೊಳ್ಳುತ್ತಾರೆ. ಅದಕ್ಕಾಗಿ ಯಾರಾದರೂ ನಮಗೇನಾದರೂ ಒಂದು ತಿದ್ದುವಿಕೆಯನ್ನು ಮಾಡಿದರೆ ನಮ್ಮಲ್ಲಿ ಅದು ಒಂದು ಮನೋಭಾವ ಇರಬೇಕು. ಏನಂತ ಹೇಳಿದರೆ ಸ್ವೀಕಾರ ಮಾಡುವಂಥದ್ದು. ಕೆಲವರು ಏನು ಮಾಡ್ತಾರೆ, ಏನಾದರೂ ಅವರಿಗೆ ಇದು ಸರಿಯಲ್ಲ, ಈ ರೀತಿಯಲ್ಲಿ ಮಾಡಬೇಕಂತ ಹೇಳಿದರೆ ಈ ಮುಳ್ಳು ಹಂದಿ ಇರ್ತದೆ, ಮುಳ್ಳುಗಳನ್ನು ಹೀಗೆ ಬಿಡ್ತದೆ, ಅದು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ. ಇತರ ಪ್ರಾಣಿಗಳು ಅದರ ಸುತ್ತ ಬಂದರೆ ಅದು ಅವುಗಳನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ. ಏನು ಮಾಡ್ತದೆ ಅಂತ ಹೇಳಿದ್ರೆ ತನ್ನ ಮುಳ್ಳುಗಳನ್ನು ಹೀಗೆ ಅದು ಸೆಟೆದು ನಿಂತು ಇತರರು ಬರುವವರನ್ನು ಅದು ಅಡ್ಡಗೊಳಿಸ್ತದೆ ಅಥವಾ ದೂರಕ್ಕೆ ಸರಿಸ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಎಲ್ಲಿಯಾದರೂ ತಿದ್ದುಪಡಿ ಮಾಡಿದರೆ ಅದನ್ನು ಒಂದು ವೇಳೆ ನಾವು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲದರೆ ನಾವೇನಾಗ್ತದೆ ಅಂತ ಹೇಳಿದರೆ ಚಿಪ್ಪಿನ ಹಾಗೆ ನಾವು ನಮ್ಮ ಒಳಗೆ ಇರ್ತೇವೆ. ಎಷ್ಟು ನಾವು ಕುಲ್ಲವಾಗಿ ಓಪನ್ ಆಗಿ ತೆರೆದಿಟ್ಟು ನಾವು ಇತರರ ಸಲಹೆಗಳನ್ನು ಸೂಚನೆಗಳನ್ನು ಸ್ವೀಕರಿಸ್ತೇವೆ, ಅಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳ್ಳಲಿಕ್ಕೆ ಸಾಧ್ಯ. ಯೋಚನೆ ಮಾಡಿ, ಅಕ್ಕಸಾಲಿಗನು ಈ ಚಿನ್ನವನ್ನು ಬೆಂಕಿಯಲ್ಲಿ ಹಾಕುವಾಗ ಆ ಚಿನ್ನ ಒಂದು ವೇಳೆ ಕರಗದಿದ್ದರೆ, ಗಟ್ಟಿಯಾಗಿ ಉಳಿದುಕೊಂಡ್ರೆ ಯೋಚನೆ ಮಾಡುವ ಏನಾಗ್ತದೆ, ಆ ಚಿನ್ನವನ್ನು ಶುದ್ಧಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಕ್ಕಸಾಲಿಗನಿಗೆ. ಆ ಚಿನ್ನ ಆ ಬೆಂಕಿಗೆ ತಾಗಿದಾಗ ಕರಗಲಿಕ್ಕೆ ಅಥವಾ ಮೆತ್ತಗೆ ಆಗಲಿಕ್ಕೆ ಶುರು ಮಾಡಿದರೆ ಮಾತ್ರ ಅದರಿಂದ ಅಕ್ಕಸಾಲಿಗನು ಒಳ್ಳೆಯ ಆಭರಣಗಳನ್ನು ತಯಾರು ಮಾಡ್ಬೋದು, ಇಲ್ಲದಿದ್ದರೆ ಆಗಲ್ಲ. ಯಾಕಂತ ಹೇಳಿದರೆ ಆ ತಿದ್ದುಪಡಿ ಕರೆಕ್ಷನ್ಸ್ ಅದು ತುಂಬ ಮುಖ್ಯ ಸ್ವೀಕರಿಸುವುದರಲ್ಲಿ. ಇಲ್ಲದಿದ್ದರೆ ಅದರಲ್ಲಿ ಏನು ಕೂಡ ಪ್ರಯೋಜನ ಬರುವುದಿಲ್ಲ. ಶಿಸ್ತು ಬೇಕು. ಮತ್ತು ಶಿಕ್ಷಣ ಪ್ರಿಯರು ಆ ತಿದ್ದುಪಡಿಗಳನ್ನು ತುಂಬ ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡ್ತಾರೆ. ಅಂಥವರಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿದರೆ ಯಾವಾಗಲೂ ಕೂಡ ಅಭಿವೃದ್ಧಿಯನ್ನು ನೋಡ್ತೇವೆ, ಯಾವಾಗಲೂ ಕೂಡ ಪ್ರೋಗ್ರೆಸ್ಸನ್ನು ನೋಡ್ತೇವೆ, ಯಾವಾಗಲೂ ಕೂಡ ಬದಲಾವಣೆಗಳನ್ನು ನೋಡ್ತೇವೆ. ಒಬ್ಬ ವ್ಯಕ್ತಿ ಬೆಳೀತಾನೆ ಅಂತ ಹೇಳಿದರೆ ಆತನಲ್ಲಿ ಏನಿರಬೇಕಂತ ಹೇಳಿದರೆ ಈ ಆಗಿಂದಾಗೆ ಏನಿರಬೇಕಂತ ಹೇಳಿದರೆ ಈ ಕಲಿತುಕೊಳ್ಳುವಂತಹ ಒಂದು ಮುಕ್ತ ಮನಸ್ಸಿರಬೇಕು. ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ಸಲ ಒಂದು ಕಂಪನಿಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಕೆಲಸ ಸಿಕ್ಕಿದರೆ ಅದು ಆತನು ನಿವೃತ್ತಿ ಹೊಂದುವ ತನಕ ಅದೇ ರೀತಿಯಲ್ಲಿ ನಿಲ್ಲಲಿಕ್ಕೆ ಇಲ್ಲ. ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದೇ ವರ್ಷಕ್ಕೆ ಒಂದು ಸಲ ಅಥವಾ 2 ಸಲ ಅವರೇನಾದರೂ ರಿಸರ್ಚ್ ಮಾಡ್ತಲೇ ಇರಬೇಕು. ನಾನು ಅಧ್ಯಾಪಕನಾಗಿದ್ದೇನೆ, ನಾನು ಕೆಲಸಕ್ಕೆ ಸೇರಿದ್ದೇನೆ, ಇನ್ನಾಯಿತು ನನ್ನದು ತರಬೇತಿ ಅಂತ ಕುಳಿತುಕೊಂಡ್ರೆ ಆತನು ಅಥವಾ ಆಕೆ ಎಲ್ಲಿ ಇರ್ತಾರೆ ಅಲ್ಲೇ ಇರ್ತಾರೆ. ವರ್ಷಕ್ಕೆ 1 ಸಲ 2 ಸಲ ಏನಾದರೂ ಹೊಸತನ್ನು ಕಲಿದರೆ ಅವರ ಮನಸ್ಸು ವಿಕಾಸಗೊಳ್ಳುತ್ತದೆ. ಪರಿಣಾಮ ಏನಾಗ್ತದೆ, ಯಾರು ಅವರಲ್ಲಿ ಕಲೀಲಿಕ್ಕೆ ಬರ್ತಾರೆ ಅವರಿಗೆ ಅದರಿಂದ ತುಂಬ ಅನುಕೂಲ ಆಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಏನು 20 ವರ್ಷದ ಹಿಂದೆ ಕಲಿತಿದ್ದರು ಅದನ್ನು ಇವತ್ತು ಕೂಡ ನಮಗೆ ಅದನ್ನೇ ಕಲಿಸ್ತಾರೆ. ಅದರಿಂದ ಅಭಿವೃದ್ಧಿ ಆಗುವುದಿಲ್ಲ, ಹೊಸತಿಯನ್ನು ನಮಗೆ ಸಿಗುವುದಿಲ್ಲ. ಅದಕ್ಕಾಗಿ ಈ ಕೆಲವು ಸಂಸ್ಥೆಗಳಲ್ಲಿ ಕೆಲವು ಕಂಪನಿಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಆಗಿಂದಾಗೆ ಕೆಲವು ತಿಂಗಳಿಗೊಂದು ಸಲ ಅಥವಾ ಇನ್ಯಾವುದೋ ಸಲ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಸೆಮಿನಾರ್ಸ್ ಶಿಬಿರಗಳನ್ನು ಏರ್ಪಡಿಸ್ತಾರೆ. ಅಲ್ಲಿರುವಂತಹ ಸ್ಟಾಫ್ ಸಿಬ್ಬಂದಿಗೆ ಅವರ
ಜ್ಞಾನವನ್ನು ವೃದ್ಧಿಗೊಳಿಸೋಕ್ಕೋಸ್ಕರ ಇಂಥದ್ದನ್ನು ಮಾಡ್ತಾ ಇರ್ತಾರೆ. ಇದು ಒಂದು ರೀತಿಯಲ್ಲಿ ಏನಂತ ಹೇಳಿದರೆ ಶಿಸ್ತು. ಅದಕ್ಕೆ ಹೊಂದಿಕೊಂಡಿದ್ದರೆ ಮಾತ್ರ ಆಗ್ತದೆ. ಯಾರಾದರೂ ಹೇಳ್ತಾರೆ ನಾನು ಇಷ್ಟು ವರ್ಷ ಕಲಿಸಿದ್ದೇನೆ ಅಥವಾ ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೇನೆ, ಈಗ ಯಾಕೆ ನನಗೆ ಶಿಕ್ಷಣ ಅಥವಾ ಈಗ ಯಾಕೆ ನನಗೆ ತರಬೇತಿ, ನನಗೆ ತಿಳಿದುಂಟಲ್ಲ, ನಾನು ಯಾಕೆ ಅದನ್ನು ಮಾಡಬೇಕಂತ ಹೇಳಿದರೆ ಪ್ರಪಂಚದಲ್ಲಿ ಹಲವಾರು ಬದಲಾವಣೆಗಳು ಆಗ್ತಾ ಇರ್ತವೆ. ಆ ಬದಲಾವಣೆಗಳು ನಮಗೆ ಸಿಗದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ನಾವು ಎಲ್ಲಿದ್ದೇವೆ ಅಲ್ಲೇ ಇರ್ತೇವೆ. ಯಾರು ಆ ಬದಲಾವಣೆಗೆ ಹೊಂದಿಕೊಂಡು ಜ್ಞಾನವನ್ನು ಪಡೆಯುತ್ತಾರೆ ಅವರು ಉನ್ನತಿಗೆ ಏರ್ತಾ ಇರ್ತಾರೆ. ಅದಕ್ಕಾಗಿ ನಮ್ಮ ಮನಸ್ಸು ನಾವು ಏನು ಮಾಡಬಾರ್ದು ಅಂತ ಹೇಳಿದರೆ ಮುಚ್ಚಿಡಬಾರ್ದು. ನಾವು ಯಾವಾಗಲೂ ಕೂಡ ತೆರೆದಿಡಬೇಕು. ಹೊಸ ವಿಷಯಗಳನ್ನು ಸ್ವೀಕರಿಸಲಿಕ್ಕೆ ನಮ್ಮ ಮನಸ್ಸು ಮುಕ್ತ ಆಗಿರಬೇಕು. ಮತ್ತು ನಮ್ಮ ಮನಸ್ಸನ್ನು ಆ ರೀತಿಯಲ್ಲಿ ನಾವು ಬೆಳೆಸಬೇಕು. ಈ ಮನಸ್ಸು ಎಂಬುದು ತುಂಬ ಚಂಚಲ. ಅದು ಒಂದು ಹತೋಟಿಗೆ ತರಬೇಕಿದ್ರೆ ಅದಕ್ಕೆ ಶಿಸ್ತು ಬಹುಮುಖ್ಯ. ಇಲ್ಲದಿದ್ದರೆ ಅದು ಕೇಳುವುದಿಲ್ಲ. ಅದಕ್ಕೆ ನೋಡಿ, ಕಲಿಯುವ ಸಮಯದಲ್ಲಿ ಕಲಿಬೇಕಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ನಂತರ ಕಲೀಲಿಕ್ಕೆ ತುಂಬ ಕಷ್ಟ. ಆದರೆ ಎಲ್ಲರಿಗಲ್ಲ. ನಾನು ಈಗ ತಾನೇ ಹೇಳಿದ ಹಾಗೆ ಈ ಸಂಸ್ಥೆಗಳಲ್ಲಿದ್ದವರು, ಕಂಪನಿಗಳಲ್ಲಿದ್ದವರು, ಅವರಿಗೆ ಅಲ್ಲಿ ಕೆಲಸ ಬೇಕಿದ್ದರೆ ಕಂಪನಿಯ ನಿಯಮಗಳನ್ನು, ಸಂಸ್ಥೆಗಳ ನಿಯಮಗಳಿಗೆ ಹೊಂದಿಕೊಂಡು ಅವರು ಹೋಗಬೇಕು. ನಾನು ಈ ಶಿಬಿರಕ್ಕೆ ಬರುವುದಿಲ್ಲ, ಈ ಸೆಮಿನಾರಿಗೆ ಬರುವುದಿಲ್ಲ ಅಂತ ಹೇಳಿದರೆ ಬೇಡಪ್ಪ ಬರುವುದು, ನೀನು ಇನ್ನೊಂದು ತಿಂಗಳಲ್ಲಿ ಕೆಲಸಕ್ಕೆ ಬರುವುದು ಬೇಡ ಅಂತ ಹೇಳಿದರೆ ಕೆಲಸ ಹೋಗ್ತದೆ. ಅದಕ್ಕಾಗಿ ಅಲ್ಲಿ ಹೋಗುವಾಗ ಮನಸ್ಸನ್ನು ತೆರೆದಿಟ್ಟುಕೊಂಡು ಹೋಗ್ತಾರೆ. ನನಗೆ ಇನ್ನೂ ಕೂಡ ಕಲಿಬೇಕು, ನಾನು ಕೂಡ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಜಾಸ್ತಿ ಸಂಬಳ ಸಿಗಬೇಕು, ಜಾಸ್ತಿ ಸವಲತ್ತುಗಳು ನನಗೆ ಬೇಕು. ಅದಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಮನಸ್ಸನ್ನು ತೆರೆದಿಟ್ಟುಕೊಳ್ತಾರೆ. ಕೆಲವರು ಇರ್ತಾರೆ 30 ವರ್ಷ 40 ವರ್ಷ ಕೆಲಸ ಮಾಡ್ತಾರೆ. ಯಾವತ್ತಿನ ಕೆಲಸ? 30 ವರ್ಷ ಹಿಂದೆ ಮಾಡಿದಂಥನೇ ಕೆಲಸ ಇವತ್ತು ಕೂಡ ಮಾಡ್ತಾರೆ. ಏನು ಹೊಸತೇನು ಬರುವುದಿಲ್ಲ ಅದರಲ್ಲಿ. ಅದರಿಂದ ಯಾರಿಗೆ ಪ್ರಯೋಜನ ಆಗ್ತದೆ? ತುಂಬ ಪ್ರಯೋಜನ ಆಗುವುದಿಲ್ಲ. ಜನ ಎಲ್ಲಿ ಓಡ್ತಾರೆ? ಜನ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದರೆ ಎಲ್ಲಿ ಹೊಸತುಂಟು, ಎಲ್ಲಿ ವೇಗವಾಗಿ ಕೆಲಸಗಳು ಆಗ್ತವೆ, ಎಲ್ಲಿ ಕೌಶಲ್ಯತೆ ಜಾಸ್ತಿ ಉಂಟು ಅಲ್ಲಿಗೆ ಹೋಗ್ತಾರೆ. ಆ ಕೌಶಲ್ಯತೆ ಸುಮ್ಮನೆ ಬರೋದಿಲ್ಲ. ಅದು ನಮ್ಮ ಮನಸ್ಸನ್ನು ಯಾವ ರೀತಿಯಲ್ಲಿ ನಾವು ತರಬೇತಿಗೊಳಿಸಿದ್ದೇವೆ, ಯಾವ ರೀತಿ ನಾವು ಶಿಕ್ಷಿತರಾಗಿದ್ದೇವೆ, ಅದರಿಂದ ಅದು ಬರ್ತದೆ. ಅದಕ್ಕಾಗಿ ಪ್ರಿಯರೇ, ತುಂಬ ಅರ್ಥಪೂರ್ಣವಾದಂಥ ಮಾತು. ಶಿಸ್ತನ್ನು ಹಾರೈಸುವವರು ಶಿಕ್ಷಣ ಪ್ರಿಯ, ತಿದ್ದುವಿಕೆಯನ್ನು ಹಾಗೆ ಮಾಡುವವನು. ನನಗೆ ಯಾರು ಕೂಡ ತಿದ್ದಬಾರದು ಅಂತ ಹೇಳಿದರೆ ಅದರ ಅರ್ಥ ಏನಂತ ಹೇಳಿದರೆ ಆ ಮನುಷ್ಯ ಬೆಳೆಯಲಿಕ್ಕೆ ಕುಲ್ಲ ಮನಸ್ಸೇನಾಗಿಲ್ಲ. ಮನೆಯಲ್ಲಿ ತುಂಬ ಕಷ್ಟ. ಇತ್ತೀಚಿನ ದಿನಗಳಲ್ಲಿ ಹೆತ್ತವರು ಹೇಳ್ತಾರೆ ಕರೆಕ್ಷನ್ ಕೊಡಲಿಕ್ಕೇನೇ ಆಗಲ್ಲ. ಶಾಲೆಯಲ್ಲಿ ಅಧ್ಯಾಪಕಿಯರು ಹೇಳ್ತಾರೆ ತುಂಬ ಕಷ್ಟ. ಒಂದು 25-30 ವರ್ಷಗಳ ಹಿಂದೆ ಕಲಿಸಿದ ರೀತಿ ಇವತ್ತಾಗಲ್ಲ. ಮಕ್ಕಳಿಗೆ ಅವರ ಹಕ್ಕುಗಳು ಇವೆ, ಆದರೆ ಆ ಹಕ್ಕುಗಳು ಕಲಿಕೆಯ ಮಧ್ಯದಲ್ಲಿ ಬರಬಾರ್ದು. ಅಂದರೆ ತೊಡಕಾಗಬಾರ್ದು. ಹೊಸತನ್ನು ಕಲೀಲಿಕ್ಕೆ ಹಕ್ಕುಗಳಿವೆ. ಆದರೆ ಏನು ಮಾಡಬಾರ್ದು ಅಂತ ಹೇಳಿದರೆ ನನಗೆಲ್ಲ ತಿಳಿದುಂಟು ಗೊತ್ತುಂಟು, ಅದಕ್ಕಾಗಿ ನನಗೆ ಯಾರು ಕೂಡ ಕರೆಕ್ಷನ್ ಕೊಡಬಾರ್ದು ಅಂತ ಹೇಳಿದರೆ ಆಗಲ್ಲ. ನಾನು ಕೆಲವು ಸಮಯದ ಹಿಂದೆ ಕೇಳಿದೆ, ಒಂದು ಚಿಕ್ಕ ಕರೆಕ್ಷನ್ ಕೊಟ್ಟದಕ್ಕೆ, ಚಿಕ್ಕ ಕರೆಕ್ಷನ್ ದೊಡ್ಡದೇನಲ್ಲ, ಆತ್ಮಹತ್ಯೆಗೆ ಪ್ರಯತ್ನ. ಚಿಕ್ಕ ಕರೆಕ್ಷನ್, ಯಾಕೆ ನೀನು ಸುಮ್ಮನೆ ಕುಳಿತುಕೊಂಡು ಸಮಯ ಹಾಳು ಮಾಡ್ತೀಯ ಅಂತ ಹೇಳಿದ್ದಕ್ಕೆ ಆತ್ಮಹತ್ಯೆಗೆ ಪ್ರಯತ್ನ. ಪರೋಕ್ಷ ರೀತಿಯಾಗಿ ಏನು ಹೇಳ್ದಂತ ಹೇಳಿದರೆ ನೀನು ನನಗೆ ಏನು ಕೂಡ ಕರೆಕ್ಷನ್ ಕೊಡಬಾರ್ದು. ಆಗ ಏನಾಗ್ತದೆ? ಜೀವನ ಏನಾಗ್ತದಂತ ಹೇಳಿದರೆ ವೃದ್ಧಿಗೊಳ್ಳುವುದಿಲ್ಲ, ಬೆಳೆಯುವುದಿಲ್ಲ. ಎಷ್ಟು ಕಷ್ಟ ಆಗ್ತದೆ. ಹೆತ್ತವರಿಗೆ ಮುದ್ದಾಗಿ ಸಲಹುತ್ತಾರೆ ಮಕ್ಕಳನ್ನು, ಆದರೆ ಏನಾದರೂ ಕರೆಕ್ಷನ್ ಕೊಟ್ಟ ಕೂಡಲೇ ಕಣ್ಣಿಂದ ನೀರು ಸುರಿಯುತ್ತದೆ, ಮುಖ ಕಪ್ಪಗಾಗ್ತದೆ, ಸ್ವಲ್ಪ ದಪ್ಪ ಕೂಡ ಆಗ್ತದೆ, ಮಾತು ಕೂಡ ನಿಲ್ಲುತ್ತದೆ. ಇಂಥ ಒಂದು ಬೆಳವಣಿಗೆ ಇದ್ದರೆ ಅಲ್ಲಿ ಒಳಿತನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದು ಎಲ್ಲಿ ಹೋಗ್ತದೆ? ನಂತರ ಮುಂದಕ್ಕೆ ಶಾಲೆಗೆ ಹೋಗ್ತದೆ. ಅಲ್ಲಿ ಕೂಡ ಏನು ಕರೆಕ್ಷನ್ ಕೊಡಬಾರ್ದು, ಎಲ್ಲ ಕೂಡ ಒಳ್ಳೆಯದಂತಲೇ ಹೇಳಬೇಕು. ನಂತರ ಮುಂದಕ್ಕೆ ಏನಾಗ್ತದೆ? ಜೀವನದಲ್ಲಿ ಹೊಂದಾಣಿಕೆ ಬರುವುದಿಲ್ಲ. ಬೆಳೆದ ನಂತರ ಏನಾಗ್ತದೆ ಅಂತ ಹೇಳಿದರೆ ಇಬ್ಬರು ಜೊತೆಯಾಗಿ ಕೂಡಿಕೊಂಡು ಸಂಸಾರ ಮಾಡಬೇಕು. ಆ ಸಂಸಾರ ಮಾಡಬೇಕಿದ್ರೆ
ಇಬ್ಬರು ಕೂಡ ಒಂದೇ ಮನಸ್ಸು ಒಂದೇ ಚಿಂತನೆ ಅವರು ಇರುವುದಿಲ್ಲ, ಬೇರೆ ಬೇರೆ. ಅದಕ್ಕಾಗಿ ಅಲ್ಲಿ ಹೊಂದಾಣಿಕೆ ಮಾಡಬೇಕಿದ್ರೆ ಏನಾದರೂ ಕರೆಕ್ಷನ್ ಬೇಕು. ಆ ಕರೆಕ್ಷನ್ ಇಲ್ಲದಿದ್ದರೆ ನೀನು ನಿನ್ನಷ್ಟಕ್ಕೆ ನಾನು ನನ್ನಷ್ಟಕ್ಕೆ. ಎಷ್ಟು ಕುಟುಂಬಗಳು ಬೇಕು ಇವತ್ತು. ಓದಿದ್ದಾರೆ, ತುಂಬ ಓದಿದ್ದಾರೆ, ಗ್ರಾಜ್ಯುಯೇಟ್, ಪೋಸ್ಟ್ ಗ್ರಾಜ್ಯುಯೇಟ್, PhD ಇನ್ನೇನು. ಆದರೆ ಜೊತೆಯಾಗಿ ಬಾಳಲಿಕ್ಕೆ ಆಗಲ್ಲ. ಏನಿಲ್ಲ ಅಂತ ಹೇಳಿದರೆ ಈ ಕರೆಕ್ಷನ್ ಇಲ್ಲ, ಜೀವನದಲ್ಲಿ ಶಿಸ್ತಿಲ್ಲ. ನಾನು ನನಗೆ ಬೇಕಾದಾಗ ಬರ್ತೇನೆ, ನೀನು ನಿನಗೆ ಬೇಕಾದಾಗ ಬಾ. ನಾನು ನನಗೆ ಬೇಕಾದನ್ನು ತಿನ್ನುತ್ತೇನೆ, ನೀನು ನಿನಗೆ ಬೇಕಾದನ್ನು ತಿನ್ನು. ನಾನು ನನಗೆ ಖುಷಿ ಇದ್ದದನ್ನು ಮಾಡ್ತೇನೆ, ಮತ್ತು ನೀನು ನಿನಗೆ ಖುಷಿ ಇದ್ದದನ್ನು ಮಾಡು. ನಾನು ಮಾಡಿದ್ದಕ್ಕೆ ನೀನು ಕೇಳಬೇಡ, ನೀನು ಮಾಡಿದ್ದಕ್ಕೆ ನಾನು ಕೇಳುವುದಿಲ್ಲ. ಎಲ್ಲಿ ಹೋಗ್ತದೆ ಜೀವನ? ಎಲ್ಲಿ ಹೋಗಲ್ಲ. ಇಬ್ಬರು ಕೂಡ ಹೊಂದಿಕೊಂಡು ಬಾಳ್ಬೇಕಿದ್ರೆ ಅಲ್ಲಿ ಏನು ಹೊಂದಾಣಿಕೆ ಬೇಕೇ ಬೇಕು, ಜೊತೆಗೆ ಒಂದು ರೀತಿಯ ಶಿಸ್ತಿರಬೇಕು. ನಾವು ಜೊತೆಯಾಗಿ ಬಾಳುವುದು ಹೇಗೆ, ಅದು ಕೂಡ ಒಂದು ಕಲೆ. ಅದು ತನ್ನಷ್ಟಕ್ಕೆ ಬರುವುದಿಲ್ಲ, ಅದು ಕೂಡ ಕಲೆ. ಅದನ್ನು ಕೂಡ ಕಲಿಬೇಕು, ಶಿಸ್ತಿನಿಂದ ಕಲಿಬೇಕು. ಆಗ ಮಾತ್ರ ಜೀವನ ಸುಂದರವಾಗಿರ್ತದೆ, ಎಲ್ಲರೂ ಕೂಡ ಸಂತೋಷದಿಂದ ಬಾಳಲಿಕ್ಕೆ. ಇಲ್ಲದ್ರೆ ಏನಾಗ್ತದೆ ನೋಡಿ, ಒಬ್ಬರ ಹಠತನದಿಂದ ಎಷ್ಟು ಜನರಿಗೆ ಕಷ್ಟ ಆಗ್ತದೆ. ನಮ್ಮಿಂದ ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಅನುಕೂಲ ಆಗಬೇಕು ಹೊರತು ಯಾವತ್ತೂ ಕೂಡ ನಮ್ಮಿಂದಾಗಿ ಇನ್ನೊಬ್ಬರಿಗೆ ಕಷ್ಟ ಆಗಬಾರದು ಎಂಬುದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಪ್ರಕಾರ ನಡೆದರೆ ಜೀವನ ತುಂಬ ಒಳ್ಳೆಯದಾಗ್ತದೆ. ಎಲ್ಲರೂ ಕೂಡ ಮಾಡಬೇಕು, ಅದನ್ನು ಕಲಿಬೇಕು. ಅದು ಸುಲಭದಲ್ಲಿ ಬರುವುದಿಲ್ಲ, ಶಿಸ್ತಿನಿಂದ ಬರ್ತದೆ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಕರ್ತರಾದ ದೇವರೇ, ಇವತ್ತಿನ ದಿವಸ ಜ್ಞಾನೋಕ್ತಿ ಪುಸ್ತಕದಿಂದ ಈ ಒಂದು ಉತ್ತಮವಾದಂಥ ಸಂದೇಶವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ನಮ್ಮನ್ನು ನೀವು ಸೃಷ್ಟಿ ಮಾಡಿದ್ದೀರಿ. ಆದರೆ ನಾವು ಬೆಳೀತಾ ಬರುವಾಗ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನು ಕಲಿಬೇಕು. ಅದನ್ನು ಕಲಿಬೇಕಿದ್ರೆ ನಮ್ಮ ಜೀವನದಲ್ಲಿ ಶಿಸ್ತಿರಬೇಕು. ಹಿರಿಯರು ನಮಗೆ ಹೇಳಿಕೊಡ್ತಿರುವಾಗ ಅದನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಲಿಕ್ಕೆ, ಒಂದು ಶಿಸ್ತಿನ ಜೀವನವನ್ನು ಜೀವಿಸಲಿಕ್ಕೆ ನಮಗೆಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದವನ್ನು ನೀಡಿರಿ. ಪ್ರತ್ಯೇಕವಾಗಿ ಯಾರೆಲ್ಲ ಮನೆಯಲ್ಲಿ ಇಂಥ ಒಂದು ಸಮಸ್ಯೆ ಉಂಟು, ತಿದ್ದುವಿಕೆಯನ್ನು ಕೊಡಲಿಕ್ಕಾಗುವುದಿಲ್ಲ, ಆ ಕುಟುಂಬಗಳ ಮೇಲೆ ನಿಮ್ಮ ದಿವ್ಯ ದೃಷ್ಟಿಯನ್ನು ಸುರಿಸಿರಿ. ಅಲ್ಲಿ ಹೊಂದಾಣಿಕೊಂಡು ಹೋಗುವಂಥ ಜೀವನ, ಮುಕ್ತ ಮನಸ್ಸಿನಿಂದ ತಿದ್ದುವಿಕೆಯನ್ನು ಸ್ವೀಕರಿಸುವಂಥ ಒಂದು ಪರಿಸರ ಸೃಷ್ಟಿಯಾಗಲಿ. ಕರ್ತರಾದ ದೇವರೇ, ಯಾರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ವೀಕ್ಷಿಸ್ತಾ ಇದ್ದಾರೆ, ಅವರೆಲ್ಲರ ಮೇಲೆ ನಿಮ್ಮ ಕರುಣೆಯನ್ನು ದಯ ತೋರಿಸಿರಿ. ಪ್ರತ್ಯೇಕವಾಗಿ ಅವರಿಗೆ ಆರೋಗ್ಯವನ್ನು, ನೆಮ್ಮದಿಯನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.